ಒಂದು ಮನೇಲಿ ಅಣ್ಣ ಬಂದು 13 ವರ್ಷ, ತಂಗಿ ಒಂದು 9 ವರ್ಷ. ಸರಿನಾ? ಸೊ ಏನು ಅಂದರೆ ಅಣ್ಣನೇ ತಂಗಿನ ರೇಪ್ ಮಾಡಿರೋದು. ಓಕೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗಾಗಲೇ ನನ್ನ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ನಾವು ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ತೋರಿಸ್ಬಾರ್ದು ಅಂತ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. 24/4/2024, ಓಕೆ, 24 ಏಪ್ರಿಲ್ 2024 ಮಧ್ಯಪ್ರದೇಶಲ್ಲಿ ಒಂದು ಮನೇಲಿ ಅಣ್ಣ ಬಂದು 13 ವರ್ಷ, ತಂಗಿ ಒಂದು 9 ವರ್ಷ. ಸರಿನಾ? ಸೊ ಏನು ಅಂದರೆ ಅಣ್ಣನೇ ತಂಗಿನ ರೇಪ್ ಮಾಡಿರೋದು. ಓಕೆ. ಮುಂಬೈಯಲ್ಲಿ ಬಂದು 13 ವರ್ಷದ ಹುಡುಗ, 15 ವರ್ಷದ ಹುಡುಗಿ, ಅಂದರೆ ಅಕ್ಕ ತಮ್ಮ ಇಬ್ಬರು ಒಟ್ಟಿಗೆ ಫೋನ್ ವಿಡಿಯೋನ ನೋಡಿದ್ದಾರೆ. ಸೊ ಫಸ್ಟ್ ಟೈಮು ಸೆಕ್ಸ್ ಟ್ರೈ ಮಾಡಿದ್ದಾರೆ, ಅದು ಫೇಲ್ ಆಗಿದೆ. ಇದು ಡಿಸೆಂಬರ್ ಮಂತಲ್ಲಿ ಆಗಿರೋದು. ಆಮೇಲೆ ಮತ್ತೆ ಜನವರಿಲಿ ಆ ಹುಡುಗಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ತಮ್ಮ ಏನಿದ್ದಾನೆ ಮತ್ತೆ ಸೆಕ್ಸ್ ಟ್ರೈ ಮಾಡಿದ್ದಾನೆ. ಸೊ ಆ ಮಗುಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದಮೇಲೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಏನಿದು ಹೊಟ್ಟೆ ನೋವು ಅಂತ ಇದ್ದಾಳೆ, ಈ ಮಂತ್ ಪೀರಿಯಡ್ಸ್ ಕೂಡ ಆಗಿಲ್ಲ ಅಂತ ಅವರಮ್ಮ ಸ್ವಲ್ಪ ಯೋಚನೆ ಮಾಡಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಟ್ರಾಸೌಂಡ್ ಮಾಡಿಸ್ದಾಗ ಗೊತ್ತಾಗತ್ತೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ ಅಂತ. ಇದು ಎರಡನೇದು. ಗಾಜಿಯಾಬಾದ್, ಡೆಲ್ಲಿ, ಅಲ್ಲೂ ಕೂಡ ಅಷ್ಟೇ ಇಬ್ಬರು ಅಣ್ಣಂದಿರು ತಂಗಿನ ರೇಪ್ ಮಾಡಿರ್ತಾರೆ. ಓಕೆನಾ? ಇದು ಅಷ್ಟೇ, ಮಗು ತುಂಬ ಹೊಟ್ಟೆ ನೋವು ಅಂತ ಹೇಳ್ತಾ ಇರತ್ತೆ. ಅದು ಏನಕ್ಕೆ ಮಗು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳಲ್ಲ, ಇರು ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅವರಮ್ಮ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಮಗು ಪ್ರೆಗ್ನೆಂಟ್ ಆಗಿರುತ್ತೆ. ಆಮೇಲೆ ಹಿಂಗೆ ಏನು ಅಂತ ತಿಳ್ಕೊಳಕ್ಕೆ ಹೋದಾಗ ಪೇರೆಂಟ್ಸು ಮತ್ತು ಸಿಸ್ಟರ್ಸು ಅವರಿಬ್ಬರು ಹೊರಗಡೆ ಈ ವಿಷಯ ಗೊತ್ತಾದರೆ ಸುಮ್ಮನೆ ಮರ್ಯಾದೆ ಇರಲ್ಲ ಅಂತ ಅಂದ್ಕೊಂಡು ಅವರೇ ತಿಳ್ಕೊಳಕ್ಕೆ ಹೋದಾಗ ಇದು ಸ್ವತಃ ತಮ್ಮ ಮನೆಯಲ್ಲಿ ಮಕ್ಕಳೇ ಮಾಡಿರೋಂಥ ಕೆಲಸ ಅಂತ ಅವ್ರಿಗೆ ಗೊತ್ತಾಗಿ ಈ ವಿಷಯನ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೇಗೋ ಅದು ಗೊತ್ತಾಗಿ ಇಬ್ಬರು ಮಕ್ಕಳನ್ನು ಕೂಡ ಪೊಲೀಸವರು ಅರೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಏಜ್ ಡಿಫ್ರೆನ್ಸ್ ಆಗಿರ್ಬೋದು, ಆದರೆ ಕಾಮನ್ ಫ್ಯಾಕ್ಟರ್ ಏನಂತ ಅಂದರೆ ಇಲ್ಲಿ ಎಲ್ಲ ಮಕ್ಕಳು ಸೆಕ್ಸ್ ವಿಡಿಯೋನ ನೋಡಿಕೊಂಡು ಈ ಥರ ಟ್ರಿಗರ್ ಆಗ್ತಾ ಇರೋದು. ಓಕೆ. ಸೊ ಏನಿದು, ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡೋದು ಬಂದುಬಿಟ್ಟು ಇಲ್ಲಿ ಸೆಕ್ಸ್ ವಿಡಿಯೋಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಯೋಚನೆ ಆಗಿರುತ್ತೆ. ಎಸ್, ಯಾಕೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಎಷ್ಟು ಮುಂದುವರೆದಿದೆ ಅಂತ ಅಂದರೆ ಎಲ್ಲರ ಮನೆಯಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಈಗ 60 ವರ್ಷದ ಮುದುಕಿಯಿಂದ ಹಿಡಿದು 18 ವರ್ಷದ ಹುಡುಗಿಯಿಂದ ಹಿಡಿದು 18 ವರ್ಷ ಇನ್ನೂ ಚಿಕ್ಕ ವಯಸ್ಸಿಗೆ ಆಗಲೇ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪ್ರತಿಯೊಬ್ಬರು ಯಾರ ಫೋನಲ್ಲಿ ನೋಡಿದ್ರು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ ಮಕ್ಕಳು ನಾವು ಮನೇಲಿ ದೊಡ್ಡವರು ಅಂತ ಏನಿರ್ತೀವಿ ಅಲ್ವಾ, ನಾವು ಏನು ನೋಡ್ತಾ ಇರ್ತೀವಿ ಡೈಲಿ ನಾವು ಏನೇನು ಮಾಡ್ತಾ ಇರ್ತೀವಿ, ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಫಾಲೋ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ನಮ್ಮ ಮಕ್ಕಳು ಕೂಡ ನೋಡ್ತಾರೆ. ನಾವು ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು, ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ಎಲ್ಲ ನೋಡ್ತಾನೆ ಇರ್ತಾರೆ. ಓಕೆ. ನೋಡಿನೇ ಮಕ್ಕಳು ನಮ್ಮನ್ನು ಫಾಲೋ ಮಾಡೋದು. ಸರಿನಾ? ಸೊ ಹೀಗಾಗಿ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ. ಇನ್ನು 10th ಸ್ಟ್ಯಾಂಡರ್ಡಿಗೆ ಬಂದುಬಿಟ್ರು ಮಕ್ಕಳು ಅಂತ ಅಂದರೆ ಯಾವಾಗ ನೋಡು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇಷ್ಟೇ ಆಗಿಬಿಟ್ಟಿದೆ ಲೈಫ್ ಈಗ. ಸೊ ಮುಂಚೆ ಅಂದರೆ ಮಕ್ಕಳು ರೋಡಲ್ಲಿ ಹೋಗ್ತಾಯಿದ್ರು ಆಟ ಆಡೋಕ್ಕೆ. ನಮ್ಮ ಕಾಲದಲ್ಲಿ ನಾವು ಮನೆಯಲ್ಲೇ ಇರ್ತಾ ಇರಲಿಲ್ಲ. ಸ್ಕೂಲಿಂದ ಬಂದ ತಕ್ಷಣ ಯಾವಾಗ ನೋಡಿದ್ರು ರೋಡಲ್ಲಿ ಆಟ ಆಡಿಕೊಂಡು ಆ ಆಟ ಈ ಆಟ, ಕಣ್ಣ ಮುಚ್ಚಲೆ ಅಂತೆ, ಅದು ಇದು ಆವಾಗಿನ 90s ಕಿಡ್ಸ್ ಗೇಮ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಆ ಥರ ಆಟ ಆಡ್ಕೊಂಡು ನಾವು ಯಾವಾಗಲೂ ಹೊರಗಡೆನೇ ಇರ್ತಾಯಿದ್ವಿ. ನಮಗೆ ಆಗ ಫೋನ್ ಕೂಡ ಇರಲಿಲ್ಲ ಬಿಡಿ. ನಾವು ಯಾವಾಗ PUC ಆ ಟೈಮಿಗೆ ಬಂದ್ವೋ ಆಗ ಸ್ಮಾರ್ಟ್ ಫೋನ್ ಅಂತ ಬಂದಿದ್ದು ನಾವು ಕೂಡ ನೋಡಿದ್ದು. ಓಕೆ. ಸೊ ನಾವು ಮಾಡ್ತಾ ಇರೋ ತಪ್ಪು ಏನು ಅಂತ ಅಂದರೆ ಮಕ್ಕಳನ್ನ ತುಂಬ ನಾವು ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ರೋಡಲ್ಲಿ ಆಟ ಆಡೋಕ್ಕೆ ನಾವು ಕಳಿಸ್ತಾ ಇಲ್ಲ. ಸೊ ಹಾಗಾಗಿ ಮಕ್ಕಳು ಕೂಡ ಮನೇಲಿ ಕೂತ್ಕೊಂಡು ಏನು ಮಾಡ್ತಾರೆ, ಸೊ ಅವ್ರಿಗೂ ಒಂದು TV ಇಲ್ಲಾಂದರೆ ಫೋನು, ಎರಡೇ ಅವ್ರಿಗೂ ಆಪ್ಷನ್. ಬೇರೆ ಆಪ್ಷನ್ಸ್ ಏನೂ ಇರಲ್ಲ ಅವ್ರಿಗೆ. ಫ್ರೆಂಡ್ಸ್ ಅಟ್ಲೀಸ್ಟ್ ಹೊರಗಡೆ ಫ್ರೆಂಡ್ಸ್ ಇದ್ದು
ಆಟ ಆಡಕ್ಕೆ ಹೋದ್ರೆ ಅವ್ರಿಗೂ ಫೋನ್ ಬಗ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಅದೇ ಈಗ ನಾವು ಮಾಡ್ತಾ ಇರೋ ತಪ್ಪು, ಮಕ್ಕಳನ್ನ ರೋಡಕ್ಕೆ ಕಳಿಸ್ದಲೇ ಇರೋದು. ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಗೇಮ್ಸ್ ಅಂತ ಏನಿದೆ ಅದನ್ನ ನಾವು ಮಾಡಿಸ್ತಾ ಇಲ್ಲ. ಸೊ ಮಕ್ಕಳೇನು ಮಾಡ್ತಾ ಇದ್ದಾರೆ, ಫೋನಲ್ಲಿ ಯಾವಾಗಲೂ ಅಡಿಕ್ಟ್ ಆಗಿದ್ದಾರೆ. ಅದು ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಮೆಂಟಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಈಗಲಿಂದಾನೇ ನಾವು ಏನು ಮಾಡ್ತೀವಿ ಅದು ಅವ್ರ ಫ್ಯೂಚರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ ಅಲ್ವಾ? ಸೊ ಅಲ್ಲಿ ರೀಲ್ಸ್ ಬರ್ತಾ ಇರುತ್ತೆ, ಯಾವುದ್ಯಾವುದೋ ಮೇಕಪ್ ಆಗಿರ್ಬೋದು, ಕುಕಿಂಗ್, ಈ ಥರ ಯಾವ್ದ್ಯಾವ್ದು ಥರನೂ ಕಂಟೆಂಟ್ಸ್ ಇರೋ ವಿಡಿಯೋ ಬರ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದೊಂದೇ ನೋಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಅಲ್ಲಿ ಅನ್ವಾಂಟೆಡ್ ವಿಡಿಯೋ ಬಂದು ಏನು ಮಾಡ್ತೀವಿ, ಒಂದು ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀವಿ ಆರ್ ಸ್ಕಿಪ್ ಮಾಡ್ತೀವಿ ಅಲ್ವಾ? ಬಟ್ ಮಕ್ಕಳಿಗೆ ಅದು ಗೊತ್ತಾಗಲ್ಲ, ರೈಟ್? ಒಂದೇ ಒಂದು ಸಲ ಏನಾದರೂ ಅಂಥ ವಿಡಿಯೋಸ್ ಮೇಲೆ ಒಂದು ಹಾರ್ಟ್ ಬಟನ್ ಲೈಕ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಇನ್ನು ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ಅದೇ ಆಗಿರುತ್ತೆ, ಲೈನ್ ವೈಸ್ ಅದೇ ಬರ್ತಾ ಇರುತ್ತೆ. ಇವಾಗ ನಾವು ಅಷ್ಟೇ, ಇವಾಗ ಏನೋ ಒಂದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಒಂದು ಏನದು ಡೈಲಿ ಬ್ಲಾಗ್ಸ್ ಏನೋ ಒಂದು ಆಗಿರ್ಬೋದು, ನಾವು ಲೈಕ್ ಕೊಟ್ಟರೆ ಅದ್ರದ್ದು ರಿಲೇಟೆಡ್ ಕಂಟೆಂಟ್ಸೇ ನಮಗೆ ಬರ್ತಾ ಇರುತ್ತೆ, ರೈಟ್? ಅದೇ ಥರ ಮಕ್ಕಳು ಕೂಡ ಈಗ ನೋಡ್ತಾ ಇರೋವಾಗ ಅನ್ವಾಂಟೆಡ್ ವಿಡಿಯೋಸ್ ಬಂದ್ಬಿಡ್ತು, ಓಕೆ? ಮಕ್ಕಳು ಏನು ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೇನೋ ಗೊತ್ತಾಗಲ್ಲ. ಫಸ್ಟ್ ಟೈಮ್ ಅವ್ರಿಗೆ ನೋಡುವಾಗ ಒಂಥರ ಏನೋ ಒಂಥರ ಭಯ ಆಗ್ಬೋದು. ಆಮೇಲೆ ಏನಿದು ಅಂತ ಅವ್ರಿಗೆ, ಅಫ್ಕೋರ್ಸ್ ಮಕ್ಕಳು ಅಂದರೆ ಗೊತ್ತಲ್ವ, ಏನಿದು ಅಂತ ಅಂದ್ಕೊಂಡು ನೋಡ್ತಾರೆ ಮಕ್ಕಳು. ಆಮೇಲೆ ಆ ವಿಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೆ ನೋಡ್ತಾರೆ. ಆಮೇಲೆ ಅಲ್ಲಿಂದ ಅವರು ವೆಬ್ಸೈಟಲ್ಲಿ ಹೋಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಾವೇ ನಮ್ಮ ಮಕ್ಕಳನ್ನ ನಮ್ಮ ಕೈಯಾರೆ ಹಾಳು ಮಾಡೋದು ಬೇಡ, ಓಕೆನಾ? ನಾವು ಏನು ಕೆಲಸ ನಮಗೆ ತಾನೇ, ಓಕೆ, ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಇಲ್ಲ ಅಂತ ಇಲ್ಲ. ಬಂದಮೇಲೆ, ಆಫೀಸಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಆಮೇಲೆ ಕ್ರಾಫ್ಟ್ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಮಕ್ಕಳನ್ನ ಅವ್ರಿಗೆ ಬ್ಯುಸಿ ಅಂತ ಇಡಿಸ್ಬಿಟ್ರೆ ಈ ಥರ ಫೋನ್ ಮುಟ್ಟಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಸೊ ನಾನು ಹೇಳೋದೇನು ಅಂದರೆ, ಸ್ಕ್ರೀನ್ ಟೈಮ್ನ ಆದಷ್ಟು ಕಮ್ಮಿ ಮಾಡಿಸಿ ಮಕ್ಕಳಿಗೆ. ಸೊ ಮಕ್ಕಳು ಈ ಥರ ಅನ್ವಾಂಟೆಡ್ ಥಾಟ್ಸಿಂದ ಅವರು ಹೊರಗಡೆ ಇರ್ತಾರೆ. ಈಗ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವರು ಜಸ್ಟ್ ಅವರ ನೇಮ್ ಮತ್ತು ಫೇಮ್ ಮತ್ತು ಮನಿಗೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ನೋಡಿ, ಈಗ ನೇಮ್ಸ್ ಎಲ್ಲ ಮೆನ್ಷನ್ ಮಾಡೋದು ಬೇಡ, ನಿಮಗೆ ಗೊತ್ತಿರತ್ತೆ, ಓಕೆನಾ? ಎಷ್ಟು ಜನ ಇನ್ಸ್ಟಾಗ್ರಾಮಲ್ಲೇ ನೋಡಿರ್ತೀರ ಪೋಸ್ಟ್ಗಳು ಹಾಕೋದು, ಅಂಥ ಅಸಹ್ಯವಾದ ಬಟ್ಟೆಗಳೆಲ್ಲ ಹಾಕೊಂಡು ಅಂತ ರೀಲ್ಸ್ ಮಾಡಿಕೊಂಡು ಆ ಥರನೂ ದುಡ್ಡು ಸಂಪಾದನೆ ಮಾಡೋದು ಅವಶ್ಯಕತೆ ಇದೆಯಾ ಅಂತ ನನಗೆ ಅನಿಸುತ್ತೆ. ದುಡ್ಡು ಮಾಡೋದು ಬೇಡ ಅಂತಲ್ಲ, ಒಳ್ಳೆ ಥರ ಒಂದು ಕಂಟೆಂಟ್ ತಗೊಳ್ಳಿ. ಏನಾದರೂ ಅವ್ರು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಚಾನಲ್ನ ಗ್ರೋ ಮಾಡಿಕೊಂಡ್ರೆ ಅದು ಒಂಥರ ಅಂತ ಮಾಡ್ಬೋದು ಅಂತೇಳಿ ಈ ಟೈಟಾಗಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಇಂಥ ವಿಡಿಯೋಸ್ ಎಲ್ಲ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾಳೆ ನೀವು ಕೂಡ ಮಕ್ಕಳು ಎತ್ತುತ್ತೀರಾ, ನಿಮಗೂ ಮಕ್ಕಳಾಗ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ವಿಡಿಯೋಸ್ ನೋಡ್ತಾರಲ್ವಾ? ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ, ಓಕೆನಾ? ಈಗ ನಿಮಗೇನು ಅರ್ಥ ಆಗಲ್ಲ. ಸೊ ಈಗೇನು ನಿಮ್ಗೊಂದು ನೇಮು ಫೇಮು ಬೇಕಾಗಿರುತ್ತೆ, ನೀವು ಮಾಡ್ತಾ ಇರ್ತೀರಾ. ಬಟ್ ನೆಕ್ಸ್ಟ್ ನಿಮಗೂ ಮದುವೆ ಆಗಿ ನಿಮಗೂ ಒಂದು ಮಗು ಆದಾಗ ಆ ಮಗುನೇ ಆ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಓಕೆ? ಸೊ ಇನ್ನೊಂದು ವಿಷಯ ಏನು ಅಂತಂದರೆ, ಇವಾಗ ನೀವೇ ವಿಡಿಯೋಸ್ ನೋಡ್ತಾ ಇರ್ತೀರಾ ಅಲ್ವಾ? ಸೊ ಅಂಥ ಅನ್ವಾಂಟೆಡ್ ವಿಡಿಯೋಸ್ ಏನಾದರೂ ಬಂದರೆ ಪ್ಲೀಸ್ ಅಲ್ಲಿ ರಿಪೋರ್ಟ್ ಮಾಡಿ, ಓಕೆನಾ? ರಿಪೋರ್ಟ್ ಮಾಡಿ ನೀವು ಹೇಳಿದ್ರೆ ಆ ಚಾನಲ್ ಡಿಲೀಟ್ ಆಗುತ್ತೆ. ಇಲ್ಲ ಅಂದರೆ ಪ್ಲೀಸ್ ಬ್ಲಾಕ್ ಮಾಡಿಬಿಡಿ. ಅಂಥದ್ದೆಲ್ಲ ನಮ್ಗೆ ಅವಶ್ಯಕತೆನೇ ಇರೋದಿಲ್ಲ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅನ್ವಾಂಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.